ಅವ್ವ ಏನಾದ್ರು ತಿಂದಿಯಾ ಮಾಡ್ಕೊಡೋಣ ಏನು ತಿಂದಿ ಹೇಳು ಮಾಡ್ಕೊಡ್ತೀನಿ. ಸರಿ ಹೋಟ್ಲ ತಂದು ಕೊಟ್ಬಿಟ್ಟು ಸುಮ್ಮನೆ ಹಾಳು ಮಾಡಿಬಿಟ್ಟಿದೆ. ನಿನ್ನ ಹೊಟ್ಟೆ ಕೆಡಿಸ್ ಮಡಗ್ಬಿಟ್ಟಿದೆ. ಈ ಸರಿ ಹೋಟ್ಲು ಗಿಟ್ಲು ಏನು ಬೇಡ, ನಾನೇ ಮಾಡ್ಕೊಟ್ಟನು. ಏನು ತಿಂದು ಪೂರಿ ಚಿತ್ರಾನ್ನ ಬಾತು ಬಿರಿಯಾನಿ ಕಬಾಬು ಏನು ಕೈ ಮಸಾರು ಏನು ತಿಂದಿಯವ ಮಾಡ್ಕೊಟ್ಟನಂತ ಹೇಳು. ಏನು ತಿಂದು ಇಲ್ಲಾಂದರೆ ಏನಾರು ರಾಗಿವೆ ಉಂಡೆ ಜಾಮೂನು ಪಾಯಸ ಏನಾದ್ರು ತಿಂದಿಯಾ ಮಾಡ್ಕೊಡೋಣ. ನಾಚಿಕೆ ಬೇಡಕತ್ತೆ ಕೇಳು, ಏನಾರು ಬೇಕಾರೆ ಕೇಳು. ನಾಚಿಕೆ ಇಟ್ಕೊಳಕ್ಕಂತೂ ಹೋಗ್ಬೇಡಕನವ ನೀನು. ಅಯ್ಯೋ ಭಗವಂತ, ಏನು ಬೇಡಕತ್ತೆ, ಏನು ಬೇಡಕಂದಿನಿ, ಏನು ಬೇಡ. ಓಸಲೆಯ ನೀನು ಹೋಟ್ಲಲ್ಲಿ ತರಿಸಿ ಕೊಟ್ಟಿದ್ಕುವೆ ನಾನು ಇತಿ ಮಿತಿ ಇಲ್ದೆಯ ಚೆನ್ನಾಗಿ ಮೇಯ್ದುಬಿಟ್ಟೆ. ಒಟ್ಟನ ಬೇದಿ ಕಾಣಿಸ್ಕೊಬಿಟ್ಟು ಯಾಕೆ ಬೇಕು ಹೇಳು ನನ್ನ ಕಷ್ಟ. ಬೇಡ ಬೇಡ, ನೀನು ಊಟ ಬೇಡ, ನೀನು ತಿಂಡಿನೂ ಬೇಡ, ಏನು ಬೇಡ. ಏನು ಮಾಡ್ತಿದ್ದಿ ಅದನ್ನೇ ಕೊಡು ಸಾಕು, ತಿಂತೀನಿ. ಏನು ಬೇಡಕತ್ತೆ. ಸೂರ್ಯವ್ರಂತಿದ್ರು ಮಟನ್ ಚಿಕನ್ ಏನಾದ್ರು ತರದ ಅಂತ. ಏನು ಬೇಡ, ಮಟನ್ ಬೇಡ, ಚಿಕನ್ ಬೇಡಕತ್ತೆ. ಏನು ಬೇಡ ಅಂದು ಸಂಜೆ ತರಿಸ್ತಾರೆ ತಕೋ. ಎಲ್ಲ ಕನ್ನದಿನಿ ಬೇಡ ಅಂದ್ರು ಯಾಕಂಗಡಿಯ ನೀನು. ಬೇಡಕ ಸುಮ್ಮನಿರು, ತಲೆ ಕೆಡ್ಸ್ಕೊಬೇಡ. ಅದೆಲ್ಲ ಇರಲಿ, ಅದೇನೋ ಆಸ್ಪತ್ರೆಗೆ ಹೋಗಿದ್ದು ಬರ್ತೀನಿ ಅಂತಂದಲ್ಲ, ಹೋದ? ಅದೇ ಕಣವ ಅವತ್ತು ಹೋಗೋದ ಅನ್ಕೊಂಡು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದು. ಸೂರ್ಯವ್ರಿಗೆ ಹೆಂಗೆ ಹುಷಾರಿಲ್ದಂಗೆ ಆಗೋಯ್ತಲ್ಲ, ಮತ್ತೆ ಬೇಡಕತ್ತೆ. ಇನ್ನೊಂದು ದಿನ ಹೋಗೋದ ಅಂದ್ಬಿಟ್ಟು ಹಾಗೆ ಸುಮ್ಮನಾದ. ನೇಮೋಗ ಹಿಂಗಂತಾರೆ ಅಂತ ಬೇರೆ ಮಾಡ್ಕೊಳಕ್ಕೆ ಹೋಗ್ಬೇಡ ನೀನು. ಇತ್ತೀಚೆಗೆ ಯಾಕೋ ಕಣೆ ನಿಮ್ಮ ಇಟ್ಟಿದೆ ಒಬ್ರ ಮೇಲೆ ಒಬ್ರು ಆರೋಗ್ಯ ಕೆಡ್ತಾ ಕೂತವ್ರೆ. ದೇವಸ್ಥಾನಕ್ಕೆ ಹೋಗಿ ಪೂಜೆಗೆ ಮಾಡಿಸ್ಕೊಬರ್ಬೇಕು ತಾನೆ, ಇಲ್ಲ ಇಳಿಗಿಳಿ ಮಾಡಿಸ್ಬೇಕು, ಏನಾರು ಇಳಿ ತೆಗ್ದು ಹಾಕ್ಬೇಕು ತಾನೆ. ಅಲ್ಲ ಓಸ ನೋಡ್ರೆ ನಿಮ್ಮ ಮಾವನ್ಗೆ ಹಂಗಾಯ್ತು. ಸೂರ್ಯ ನೋಡ್ರೆ ಹುಷಾರಿಲ್ಲ ಅನ್ಕೊಂಡು ನಿಂತ್ಕೊತಾ ಇದ್ದಿ. ಅವಾಗ ಸುಮ್ಮನಿರು, ಮಂಗಿ ಹಂಗೆ ಏನೋ ಆಡಬೇಡ. ಮಾವನಿಗೆ ಮೊದಲೇ ಎದ್ಗಿದೆ ನಾವು ಬತ್ತಿತ್ತು, ಅದಕ್ಕೆ ನಂಗೆ ಆಗದೆ. ಸೂರ್ಯವರು ಸರಿಯಾಗಿ ಊಟ ಮಾಡೋಕ್ಕಿಲ್ಲ, ತಿಂಡಿ ತಿನ್ನೋಕ್ಕಿಲ್ಲ, ಅದಕ್ಕೆ ಕತೆ ಹಿಂಗೆ ಆಗಿರೋದು. ಅದೇನು ತೊಂದರೆ ಇಲ್ಲ. ನೀನು ಏನೇನೋ ಹೇಳ್ತಿದೆಯಲ್ಲ, ಏನೇನೋ ಮಾತಾಡ್ಕೊ ಕೂತಿರ್ತಿದ್ದೀನಿ ನೀನಂತೂ. ಹೋಗು ಮಾಡೋ ಕೆಲಸ ಇದ್ರೆ ಮಾಡು ನೀನು. ಏನೇನೋ ಮಾತಾಡುವೆ. ನಾನು ಹುಣ್ಣು ತಿನ್ನು ಅಂದರೆ ಏನೇನೋ ಮಾತಾಡ್ತಾ ಕೂತಾವಳೆ ಇಲ್ಲಿ. ನಿನಗೀಗ ಬುದ್ಧಿ ಹೇಳೋಕ್ಕಾಗದ? ಸರಿ ಅದಕ್ಕೆ ನೀನು ಸೌತಿ ಮುಂಡೆ ಜೊತೆಗೆ ಹಲ್ಕಿಸ್ಕೊಂಡು ಸಂಜೆ ಗಂಟೆ ನಿಂತ್ಕೊಂಡು ನೀನು ಅವಳ ಎಷ್ಟು ಬೇಕೋ ಅಲ್ಲೇ ಮಾಡಬೇಕು ತಾನೆ. ಚಾಪಿ ತಗೋಗಿ ತಲೆ ಮೇಲೆ ಕೂರ್ಸ್ಕೊಂಡ್ರೆ ಆಗದ? ಚೆನ್ನಾಗಿ ಮಾತಾಡೋದು ಮಾಡ್ತಿದ್ದಿ ಕತೆ ತಕೋ. ಮನೆಯ ಬೆಳಗಿಸ್ಬಿಡ್ತಿದ್ದಿ ಚೆನ್ನಾಗಿ. ನಿನ್ನೆ ಯಾಕನಪ್ಪ ನೋಡ್ರದು ಸೌತಿನ ಕರ್ಕೊಂಡು ಮೆರ್ಸವಳು ನೀನೇ. ಯಾಕೆ ನಂಗೆ ಸೌತಿ ಇಲ್ವಾ? ಹೆಂಗೆ ಮಡಗಿದ ನೋಡು ಕಾಲು ಕಸ, ಹಂಗೆ ಮಡಗಿವ್ನಿ. ನೀನು ಇದ್ದಿ ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸ್ತಾ ಕೂತಿದ್ಯಲ್ಲ, ಏನು ಅಕ್ಕ ತಂಗಿ ಕೆಟ್ಟೋದ್ಲ? ನಿನ್ಗೇನು ಮಾನ ಮರದಿಲ್ಲನೆ? ನಿನ್ನ ಗಂಡನೆಯ ಬುಟ್ಟಿಗೆ ಹಾಕೊಂಡು ಕೇಳ್ದನೆಯ ಮದುವೆ ಮಾಡ್ಕೊಂಡು ಕೂತವಳೆ. ಅವಳನ್ನ ರುಕ್ಮಿಣಿ ಅತ್ತಿನ್ನು ಇತ್ತಿನ್ನು ಅದುಣ್ಣು ಇದುಣ್ಣು ಆಸ್ಪತ್ರೆಗೆ ಹೋಗು, ಮಾತ್ರೆ ಕುಡಿ, ನೀರು ಕುಡಿ, ಎತ್ತ ತಿಂದ ತೊಳೆದ ಅನ್ಕೊಂಡು ಎಲ್ಲನೂ ಕೇಳ್ಕೊ ಕೂತ್ಕೊತಿದ್ಯಲ್ಲ. ಗೊತ್ತಾಯ್ಕಿಲ್ವಾ ಒಂಚೂರುವೆ? ಎಲ್ಲನೂ ಹೇಳ್ಕೊಡ್ಬೇಕು ಇವಳಿಗೆ. ಎಷ್ಟು ಸಲ ಹೇಳಿದನು ಅವಳ ಎಲ್ಲಿಡಬೇಕು ಅಲ್ಲೇ ಇಡು ಅಂತ? ನಾಯಿನ ತಕೋಗಿ ಕುಪ್ಪಿಗೆ ಕೂರಿಸಿದ್ರೆ ಎಸ್ಕೆ ತಿನ್ನೋದು ಬಿಟ್ಟದ? ಹಂಗೆ ಕತೆ ಅವಳು ಬುದ್ಧಿ. ಅವಳು ಏನೋ ಆಸ್ಕಿಸ್ತಿ ಹೊಡೋಕ್ಕೆ ಪ್ಲ್ಯಾನ್ ಮಾಡ್ತಾವಳೆ ಕತೆ. ನೆಟ್ವಂಗ್ ನೇರವಾಗಿದ್ದಿದ್ರೆ 2ನೇ ಬೆಳಗ್ಗೆ ಬಂದು ಬದುಕ್ತಿಲ್ಲ ಅವಳು. ದುಡ್ಡು ಕಾಸು ಜೋರಾಗಿ ಅದಲ್ಲ, ಅದು ಹೊದನೇ. ಸೂರ್ಯನು ಬೆಳ್ಳಿ ಮುತ್ತನಂಗೇನಿಲ್ಲ, ಒಳ್ಳೆ ಗುಣನೆಯ. ಗುಣದಲ್ಲಿ ಏನು ಮಾತಿಲ್ಲ. ಅರೆ ನೋಡಕ್ಕೆ ಕರಿಯನೆಯ. ಅವಳು ಬಂದವಳೆ ಅಂದರೆ ಆಸ್ತಿಗಾಗಿಯಾ? ಹುಷಾರಾಗಿರು ನೀನು. ನೇಮಗ ನಂದಿನಿ, ನಾನು ಯಾರಿಗಾಗಿ ಸತ್ತನ್ನೇ ಹೇಳದ ವಿಷಯ ಅರ್ಥ ಮಾಡ್ಕೊ. ನಾನುವೇ ನಿನಗಾಗಿ ಹೆಂಗೆ ಹೊಡೆದಾಡೋದು, ನಿನಗಾಗಿ ಹೆಂಗೆ ಬಡ್ದಾಡೋದು. ನೀನು ಹೆಂಗಿರ್ಬೇಕು ಗಿರೋದು ಕಲಿ. ನಿಂದ ಅಮ್ಮಯ್ಯ ಕನ್ನೆ ಮಗ, ನಿಂದ ಅಮ್ಮಯ್ಯ ಅಚ್ಚುಕಟ್ಟಾಗಿರೋದು ಯಾಕಂಗಾಡಿ ನೀನು? ಅದು ಯಾಕಂಗಾಡಿ ಹೇಳಿದ ಮಾತು ಕೇಳೋಕ್ಕಿಲ್ಲ, ಕತೆ ಕೇಳೋಕ್ಕಿಲ್ಲ. ಹೆಂಗೆ ಆಡ್ತಿದ್ದಿ ಅಂದರೆ ಭಾರಿ ಆಡ್ತಿದ್ದಿ ಕತೆ ತಕೋ. ಖುಷಿ ಅರ್ಥ ಮಾಡ್ಕೊ ನೀನು. ಹೋಗಿ ಅವಳ ಮನೆಯಿಂದ ಹಾಚ್ಕಾಕು. ಅವಳ ಆಸ್ತಿಗೆ ಬಂದು ಕೂತಿರ ಬಿತ್ತರಿ ಕತೆ. ಏನು ನೆಟ್ವಾಗಿ ನೇರವಾಗಿ ಅಚ್ಚುಕಟ್ಟಾಗಿರೋ ಮನೇಲಿದ್ದಿದ್ರೆ ಇರ್ತಿತ್ತಿಲ್ಲ ಅವಳು. ಹಿಂಗೆಲ್ಲ ಮಾಡ್ತುಗಿತ್ತಿಲ್ಲ. ಸರಿಯಾಗಿರೋ ಮನೆಯಿಂದ ಬಂದವಳೆ ಕತೆ. ಎಂತ ಮಗಳು ಅಂದ್ಬಿಟ್ಟು ಎತ್ಬಿಟ್ಲ ಕಣೆ ರೂಬ. ಓಡೋಗಿ ಬಂದವಳೆ. ಏನು ಹೊರಟು ಇನ್ನೂ ಹಂಗೆ ಕೂತವ್ರಲ್ಲ ಹಂಗೆಯ. ಅವ ಸುಮ್ಮನಿರು, ಏನೇನೋ ಮಾತಾಡಬೇಡ. ರುಕ್ಮಿಣಿ ಇದನ್ನ ಕೇಳಿಸ್ಕೊಂಡ್ರೆ ಬೇಜಾರಾಯ್ಕಿಲ್ವಾ? ಅದು ಬೇರೆ ಬಸ್ರಿ ಬೇರೆಯಾ? ನಾನು ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೊಳಕ್ಕಿಲ್ವವ? ಅದು ಯಾಕಂಗೆ ಆಡ್ತಿದ್ದಿ ನೀನು? ಯಾವಾಗ ನೋಡಿದ್ರು ಹಿಂಗೆ ನಿಂದು ಬರೀ ಸುಮ್ಮನೆ ಅದು ಇದು ಒರೆಸೋದು, ಅವ್ರ ಮೇಲೆ ಅದು ಇದು ಹೇಳೋದು ಒರೆಸೋದು, ಅದೇ ಆಯಿತು ನಿಂದು. ಎಷ್ಟು ಸಲ ಹೇಳಿದನು ಇಲ್ಲಿ ಬಂದರೆ ಅಚ್ಚುಕಟ್ಟಾಗಿ ಮಗಳು ಮಾತಾಡಿಸ್ಬೇಕು, ಒಳ್ಳೆಯ ಮಾತಾಡಿಸ್ಕೊಂಡು ನೋಡ್ಕೊಂಡು ಸುಮ್ಮನೆ ಹೋಗು, ಬೇರೆ ವಿಚಾರ ಮಾತಾಡಬೇಡ ಅಂತ ಅಂದಿಲ್ವಾ ನಿನಗೆ? ಹಂಗಂದ್ರೆ ನೀನು ಪದೇ ಅದೇ ವಿಚಾರ ಮಾತಾಡ್ತಾ ಇರ್ತಿದ್ಯಲ್ಲವ. ಎಷ್ಟು ಸಲ ಹೇಳ ನಿನಗೆ? ಎಷ್ಟು ಸಲವ ಹೇಳೋದು? ಅದು ಯಾಕಂಗಾಡಿ ನೀನು? ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ನೀನು. ಅದು ಬಿಟ್ಬಿಟ್ಟು ಯಾವಾಗ ನೋಡಿದ್ರೆ ಹಿಂಗೆ ಆಡ್ತಾ ಕೂತ್ಕೊತಿದ್ಯಲ್ಲ. ನಂಗೆ ಇಡ್ಸಕ್ಕಿಲ್ಲ ಕಣವ ನಿನಗೆ ಬುದ್ಧಿ. ನಿನ್ನ ಮೌವನೇ ಆಗಿರ್ಬೋದು, ಹಂಗನ್ಬಿಟ್ಟು ನಾನು ಸುಮ್ಮನೆ ಸುಳ್ಳೆಲ್ಲ ಹೇಳೋಕ್ಕಾಗಿಲ್ಲ. ನೀನು ಈ ಬುದ್ಧಿ ಅದಲ್ಲ ನನಗೆ ಚೂರು ಇಡ್ಸಕ್ಕಿಲ್ಲ. ಅಲ್ಲ ಯಾವಾಗ ನೋಡಿದ್ರು ಅದೇ ಸುದ್ದಿ ಅದೇ ಕತೆ ಮಾತಾಡ್ತಾ ಇರ್ತಿದ್ದಿಲ್ಲ. ಹೊಸ ಮನೇಲಿ ಶಾಂತಿ ಸಮಾಧಾನದಿಂದ ಇರೋದು ಕಲಿ ನೀನು. ಅದು ಯಾಕಂಗಾಡಿ ನಿನ್ನೆ ನಾನು ಕೇಳಿದ್ನ ಅವಳು ಹಿಂಗೆ ಅಂತ. ಸುಮ್ಮನಿರು. ಈಗ ಹೆಂಗೋ ಮನೇಲಿ ಚೆನ್ನಾಗಿವಿ ತಾನೆ, ಈಗ ಅದೆಲ್ಲ ಬೇಕಾ? ನಾನು ನೋಡ್ರಿ ಏನುಂಡಿ ತಿಂದಿ ಅಂತ ನಾನು ಕೇಳೋದನ್ಕ ಬಂದರೆ ಇಲ್ಲಿ ಬೇರೆ ಇನ್ನೇನು ಹೇಳ್ತಾ ಕೂತವಳೆ. ಅದು ಯಾಕಂಗಾಡಿ ನೀನು? ಅಲ್ಲ ಅಣ್ಣ ಹೇಳಿಲ್ವ ನಿನಗೆ?
ಅಲ್ಲಿ ಹೋದ್ಮೇಲೆ ಏನೂ ಸುದ್ದಿಗಿದ್ದಿ ಮಾತಾಡಂಗಿಲ್ಲ. ಬಂದಿದ್ದೆ ಉಣ್ಕೊಂಡು ತಿನ್ಕೊಂಡು ಎಷ್ಟು ದಿವಸ ಬೇಕು ಇದ್ಬಿಟ್ಟು ಆರಾಮಾಗಿ ಹೋಗುವಂತ ಮಾತಾಡೋಕ್ಕೆ ಬೇಕಾದಷ್ಟು ವಿಷಯವೇ. ನೀನು ನೋಡಿದ್ರೆ ಏನೇನು ಹೇಳ್ತಾ ಕೂತಿದ್ಯಲ್ಲ. ಅಲ್ಲಕ್ಕನ ಮಗ ನಂದಿನಿ ಅವನಿಗೇನೋ ಬೆರ್ಗಾಗದೆ, ಅವನಿಗೇನೋ ಮಂತ್ರ ಮಾಡಿಸಿ ತನ್ನ ವಾಸಕ್ಕೆ ಮಾಡ್ಕೊಂಡು ಹೆಂಗೆಂಗೋ ಮಾತಾಡ್ತಾನೆ. ಅವ್ನು ತಲೆ ಕೆಟ್ಟೋದಂಗೆ ನೀನು ಹಂಗೆ ಹಾಡ್ತಾ ಕೂತಿದ್ಯಲ್ಲ, ನಿನ್ಗೂ ಗಾಳಿಗೆ ಬೀಸ್ಬಿಡ್ತ. ಇವಳು ಸರಿಲಕ್ಕ ಮಗ, ಈ ರುಕ್ಮಿಣಿ ಸರಿಲ್ಲ, ಮಾತುಕಾತಿ ಪಾರತಿ ಹೆಂಗು ಅದಕ್ಕಿಂತ ಹೆಚ್ಚು ಇವಳು. ಅಲ್ಲ ನಿನ್ಗೆ ಯಾಕೆ ಅರ್ಥ ಆಯ್ತಲ್ಲ? ನಾನು ಅಷ್ಟು ಬಿಡ್ಕೊಂಡ್ರು ಅರ್ಥ ಆಯ್ತಲ್ಲ, ಅರ್ಥ ಮಾಡ್ಕೊತಲ್ಲ ನೀನು. ಯಾಕೆ ಅಂತ ಓ ಇದೊಳೆ ಚೆನ್ನಾಗದೆ ಕತೆ. ಅದು ಯಾಕೆ ಮಗಂಗೆ ಆಡ್ತಿದ್ದಿ ನೀನು? ಹೊಸಿ ಅರ್ಥ ಮಾಡ್ಕೊ ಬಾ ನಂದಿನಿ, ಹೊಸಿ ಅರ್ಥ ಮಾಡ್ಕೊ. ಹೇಳದ ಅವ್ವ ಏನಕ್ಕೆ ಕೇಳಳು, ಏನಕ್ಕೆ ಮಟ್ಟಳು, ಹೊಸಿ ಅರ್ಥ ಕೂಡ ಮಾಡ್ಕೊಂಡು ಜೀವನ ಮಾಡೋದು ಕರಿ ನೀನು. ನಾನು ನಿನ್ನ ಒಳ್ಳೇದಕ್ಕೆ ಹೆಂಗೆ ಹೊಡೆದಾಡೋದು, ನನಗೇನು ಬೇರೆ ಮಕ್ಕಳಿದ್ದಾವ ಹೋಗಿ ಅವ್ರಿಗೆ ಒಳ್ಳೇದು ಮಾಡೋದ ಮಟ್ಟದ ಅವ್ರಿಗೆ ಬುದ್ಧಿವಾದ ಹೇಳೋದ ಅನ್ನಕ್ಕೆ ಇರೋಳು ಒಬ್ಳು. ಏನಾರು ಹೆಚ್ಚು ಕಡಿಮೆ ಆದರೆ ನನ್ನ ಕಣ್ಣಲ್ಲಿ ನೋಡೋಕ್ಕದ. ನಾನು ನಿನಗಾಗಿ ಅಲ್ವ ನನಗೆ ಹೊಡೆದಾಡಿ ಸಾಯೋದು. ಅದು ಯಾಕಂಗೆ ಆಡ್ತಿದ್ದೀನಿ ನೀನು? ಹೇಳಿದ ಮಾತು ಕೇಳ್ದನೆಯ, ಕತೆ ಕೇಳ್ದನೆಯ ಮಗ ನಂದಿನಿ? ಹೇಳೋದೋಸಿ ಕೇಳು ನೀನು, ಕೇಳವ ಹೋಗೋ. ಕೇಳು ಅಂದರೆ ಏನು ಕೇಳೋರು? ಏನು ತಲೆಗಿಲ್ಲ ಕೆಟ್ಟೋಗಿದ್ದದ ನಿನಗೆ? ಅದು ಯಾಕಂಗೆ ಮಾತಾಡ್ತಾಯಿದ್ದೀನಿ ನೀನು? ಸುಮ್ಮನೆ ಇರವ ನೀನು. ಬಾ ನಿನಗೆ ಏನಾದ್ರು ಮಾಡ್ಕೊಟ್ಟನಂತ ತಿನ್ನುವಂತೆ. ಮಗ ಯಾಕೆ ಅರ್ಥ ಆಯ್ತಲ್ವ ನಿನಗೆ? ಅವ ನಿಮ್ಗೆ ಎಷ್ಟಲ್ಲಿ ಹೇಳಿದನು ರುಕ್ಮಿಣಿ ನಂಗೆಲ್ಲ ಅನ್ಬೇಡಂಗೆಲ್ಲ ಮಾಡಬೇಡ ಅಂತ? ಚೆನ್ನಾಗದೆ. ಅದು ಯಾಕಂಗಡಿ ನೀನು? ಅವ್ಳು ಕಂಡ್ರೆ ಯಾಕಂಗಡಿ? ಅವ್ಳು ಕಂಡ್ರೆ ನಿನಗೆ ಎಷ್ಟರು ಪಾಪ ಇರ್ಲಿ ಹಂಗೆ ಅಂದ್ಬಿಟ್ಟು ನೀನು ಯಾಕಂಗಡಿ? ಅವಳು ಹೊಟ್ಟೆಯಲ್ಲಿ ಸೂರಿ ಮಗ ಬೆಳೀತದೆ ಗೊತ್ತಾ? ಯಾರ ಮಗ ಅಂದರು ಸೂರಿ ಮಗ ಅನ್ನೋದು, ಏನೋ ರುಕ್ಮಿಣಿ ಮಗ ಅಂತೇನು ಅನ್ನಕ್ಕಿಲ್ಲ. ಸೂರ್ಯವ್ರ ಮಗ ಅದು ನನಗೂ ಮಗನೆಯ. ಇದು ಯಾಕೆ ಕಟ್ತಿದ್ದೀನಿ ನೀನು? ಅವಳ ಮೇಲೆ ಯಾಕೆ ಕಟ್ತಿದ್ದೀನಿ ನೀನು? ಅವಳು ಆಸ್ತಿ ಪಾಸ್ತಿ ತಗೊಂಡು ಹೋಗೋಳಾಗಿದ್ರೆ ಇಷ್ಟೊತ್ತಿಗೆ ನಮ್ಮ ಜೊತೆಗೆ ಜೀವನ ಮಾಡ್ತಿದ್ದು. ಹೋಗೋಳು ಆಸ್ತಿನೆಲ್ಲ ತಗೊಂಡು ಚೆನ್ನಾಗದೆ, ಕಷ್ಟ ಸುಖನೆಲ್ಲ ಅರ್ಥ ಮಾಡ್ಕೊಂಡು ಹೊಲದಲ್ಲೆಲ್ಲ ಬಂದಿದ್ದು, ಅತ್ತೆ ಮವನ್ನೆಲ್ಲ ನೋಡ್ಕೊಂಡು ಎಲ್ಲ ಕೆಲಸ ಮಾಡೋಕ್ಕೆ ಅವಳಿಗೆ ನಾಳೆ ಬರ ಬಂದಿದ್ದದ. ಆಸ್ತಿ ಬೇಕಾಗೋಳು, ಬೇಕಾದ್ರೆ ತಕೋ ಹೋಗೋಳು. ಇಷ್ಟು ದಿವಸ ಕಂಡ ಇರ್ತಿತ್ತಿಲ್ಲ ಆಸ್ತಿ ಮಕ್ಕ ನೋಡ್ಕೊ ಬಂದಿದ್ರೆ. ಮಗ ನೀನು ಪಾಪ ಮಾಡ್ಕೋಬೇಡ. ಆಸ್ತಿ ತಕೋ ಹೋಗೋಳು ಅನ್ನಕ್ಕೆ ಇಲ್ಲಿ ಕೊಡೋರು ನಿಂತಿದಾರ? ನೀನು ಬುದ್ಧಿ ಇರೋದ ಇಲ್ವೋ? ಏನೋ 4 ಅಕ್ಷರ ಓದಿವ್ನಿ ಅಂತಿದಿ, ಅದು ಏನು ಮಾಡೋಕ್ಕೆ? ಏನು ಕತ್ತೆ ಮೇಯ್ಸಕ್ಕ? ಅಲ್ಲ ಮದುವೆ ಆಗಿವ್ನಿ ಆಸ್ತಿ ಕೊಡುವಂತ ತಕ್ಷಣ ಹಿರಿ ಹೇಳ್ತಿರವತ್ತಲ್ಲಿ ಕಿರಿ ಹೇಳ್ತಿಗೆ ತಕವ ಅಂತ ಕೊಟ್ಬಿಟ್ಟಾರ. ಅವಳು ಏನೋ ಒಂದು ಉಪಾಯ ಮಾಡ್ತಾವಳೆ ಕತೆ, ಅವಳು ಏನೋ ಮಸ್ಲತ್ ನಡೆಸ್ತಾವಳೆ. ಇದು ನಿಮ್ಗೆ ಯಾರಿಗೂ ಗೊತ್ತಾಯ್ತಿಲ್ಲ. ನಿಮ್ಮ ಮಗಕ್ಕೆಲ್ಲ ಮಣ್ಣೆರ್ಚ್ಕೊಂಡು ಮಸ್ಲತ್ ಮಾಡ್ತಾವಳೆ. ನೀವು ಕುರಿಗಳ ಥರ ಎಲ್ಲ ಬಿಳಿ, ಮನೆ ಮಂದಿ ಎಲ್ಲ ಹಳ್ಳಕ್ಕೆ ಬಿಳಿ. ಹೇಳಿದ್ರು ಅರ್ಥ ಮಾಡ್ಕೊಳ್ಳಕ್ಕಿಲ್ಲ, ಕೇಳಿದ್ರು ಅರ್ಥ ಮಾಡ್ಕೊಳಕ್ಕಿಲ್ಲ. ನಾವು ಒಳ್ಳೆ ಬುದ್ಧಿ ಹೇಳೋರ್ನಾದ್ರೂ ಕೇಳಬೇಕು. ಗೊತ್ತಿಲ್ವಾ? ಕೇಳಿ ತಿಳ್ಕೊಬೇಕು. ಎರಡು ಮಾಡೋಕ್ಕಿಲ್ಲ ನೀವು. ಇನ್ನೇನು ಮಾಡಿ ನಂದಿನಿ? ಏನು ಮಾಡಿ ಅಂತ ಅದು ಯಾಕಂಗೆ ಆಡ್ತಾಯಿದ್ದೀನಿ ನೀನು? ಅವಳು ದುಡ್ಡು ಕಾಸು ಆಸ್ತಿಗಾಗಿಯೇ ಬಂದಿರೋದು. ಅರ್ಥ ಮಾಡ್ಕೊ. ಹೇಳದ ಏನು ಸುಮ್ಮನೆ ಬರೋಕ್ಕೆ ಹುಚ್ಚು ಬಂದಿದ್ದದ ನಿಮಗ? ಈ ಕಾಲದಲ್ಲಿ ದುಡ್ಡಿಲ್ಲ ಅಂದರೆ ಏನು ನಡೆಯೋಕ್ಕಿಲ್ಲ. ಅಂತೆ ಕಾಲದಲ್ಲಿ ಪ್ರೀತಿ ಪ್ರೇಮ ಅನ್ಕೊಂಡು ಮದುವೆ ಆಗಿರೋನ್ನ ಅವ್ರಿಗೆ ಬರೋಕ್ಕೆ ಹುಚ್ಚು ಬಂದಿದ್ದದ, ಹುಚ್ಚು ಇಟ್ಕೊಂಡಿದ್ದದ? ಅವ ಸಾಕು, ಬಾಯಿ ಮುಚ್ಚು, ಏನೇನೋ ಮಾತಾಡ್ಬೇಡ ನೀನು. ಹಂಗಂದಿದ್ರೆ ಯಾಕೆ ಬಸ್ರಿ ಆಗೋಳು? ಆ ಮಗ ತೋರಿಸ್ಬಿಟ್ಟು ಆಸ್ತಿ ಬರ್ಸ್ಕೊಳಕ್ಕೆ ಕಣ್ಣೆ ಹಿರಿ ಹೇಳ್ತಿ. ನೀನು ಮೊದಲು ನಿನಗೆ ಮೊದಲು ಮಕ್ಕಳಾಗಬೇಕು, ನಿನಗೆ ಅಧಿಕಾರ ಇರೋದು, ಎಲ್ಲವ ನಿನಗಿರೋದು. ಅವ್ಳಿಗೇನೋ ಪಾಲ್ ಕೊಟ್ಬಿಟ್ಟು ನಿಂತ್ಕೊಂಡು ಬೀದಿಲಿ ಅವ ಯಾಕೆ ಕಿರ್ಸ್ತಾ ಇದ್ದೀನಿ ನೀನು? ಏನೇನೋ ಮಾತಾಡ್ತಿದ್ದೀನಿ ನೀನು? ಏನೋ ಆಸ್ತಿನೂ ಕೇಳಕ್ಕಿಲ್ಲ, ಪಾಸ್ತಿನೂ ಕೇಳಕ್ಕಿಲ್ಲ. ಕತೆ ಕೇಳೋಳಾಗಿರೋಳು ಆಗ್ಲೇ ಕೇಳೋಳು. ನೀನು ತಲೆ ಕೆಡಿಸ್ಕೊಬೇಡ ಬಿಡು. ಸುಮ್ಮನೆ ಇಲ್ದಿರೋದೆಲ್ಲ ಯೋಚನೆ ಮಾಡ್ಕೊಂಡ್ರೆ ಕೂತ್ಕೊ ನೀನು. ನಡಿ ಊಟ ಮಾಡು, ನಡಿ ನೀನು. ಜಾಸ್ತಿ ಮಾತಾಡ್ಬೇಡ. ನೀನು ಏನು ಹೇಳಿದ್ರು ಕೇಳಕ್ಕಿಲ್ಲ. ಕತೆ ಮಂಗ್ಮುಂಡೆ ನೀನು ಎಲ್ಲಿ ಕೇಳಿ ನೀನು? ಆಗ್ಲಿಂದ ನನ್ನ ಮಾತು ಕೇಳ್ಕೊ ಬಂದಿದ್ರೆ ಹಿಂಗಾಗ ಪರಿಸ್ಥಿತಿ ಇರ್ತಿತ್ತಿಲ್ಲ. ಸೂರ್ಯ 2ನೇ ಮದುವೆನೂ ಆಯ್ತಿತ್ತಿಲ್ಲ, ಆ ಸಾವತಿ ಮುಂಡೆ ಬತ್ತು ಇದ್ದಿತ್ತಿಲ್ಲ, ಬಸ್ರಿನೂ ಆಯ್ತಿತ್ತಿಲ್ಲ. ಎಲ್ಲಕ್ಕೂ ದಾರಿ ಮಾಡ್ಕೊಟ್ಬಿಟ್ಟು ಅವಳು ಕೂತವಳು ಮಂಗಿನ ಕಡ್ಕೊಂಡು. ನಿನ್ನಷ್ಟು ಮಂಗಿ ಯಾರಿದ್ದಾರೆ ಕಾಲದಲ್ಲಿ? ಉನ್ ಕತೆ ನಾನೇ ಮಂಗಿ, ನೀನೇ ಜಾಣೆ. ಬಾಯಿ ಮುಚ್ಚು ಸರಿ. ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ